ಸುಳ್ಳ ಪ್ರವಾದಿಗಳು, ವಂಚನೆ ಮಾಡುವಂಥವರು, ದೇವರ ವಾಕ್ಯಕ್ಕೆ ವಿರೋಧವಾದಂಥವರು, ಅವರ ಅಂತ್ಯಕಾಲದಲ್ಲಿ ಲೆಕ್ಕವನ್ನು ಒಪ್ಪಿಸಬೇಕಾಗುತ್ತದೆ. ನೀವು ಇಹಾಲೋಕದ ಒಂದು ಸೈತಾನನಿದ್ದಾನೆ, ನಿಮ್ಮನ್ನು ವಂಚನೆಪಡಿಸುತ್ತಾನೆ. ಜಾಗೃತೆಯಾಗಿರಿ. ಸತ್ಯವೇದ ಗ್ರಂಥ ಅದು, ಯಾರು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ರೋಮಾಪುರ 11ನೇ ಅಧ್ಯಾಯ 17ನೇ ವಚನ ಓದೋಣ ಪ್ರಿಯರೇ. ಆದರೆ ಕೆಲವು ಕೊಂಬುಗಳು ಮುರಿದು ಹಾಕಲ್ಪಡಲು ಉರುಣೆ ಮರದ ರಸವಂತಾದ ಬೇರಿನಲ್ಲಿ ಪಾಲಿ ಹೊಂದಿದ್ದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹಚ್ಚಿಸಿಕೊಳ್ಳಬೇಡ. ದೇವರು ಇಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ಒಂದು ಗಿಡ ಇದೆ ಪ್ರಿಯರೇ, ಎಣ್ಣೆ ಮರ ಗಿಡ ಇದೆ. ಒಂದು ಕಾಕರಕಾಯಿ ಅಂತಾರಲ್ಲ ನಮ್ಮ ತೆಲುಗು ಒಳಗೆ, ಅಂದರೆ ಕೈಯಾದಂಥ ಕಾಯಿ ಇರುತ್ತದಲ್ಲ, ಹಾಗಲಕಾಯಿ ಗಿಡ ತಗೊಂಡು ಅದು ಹಾಗೇ ಬೆಳೆದ್ರೆ ಕೈಯಾಗೆ ಕಾಣುತ್ತದೆ. ಸಾರು ಮಾಡಿದ್ರೆ ಕೈಯಾಗೆ ಕಾಣುತ್ತದಲ್ಲ, ನಮಗೆ ಸಿಹಿಯಾಗಿ ಕಾಣ್ತದ? ಕಾಣಲ್ಲ. ಅದಕ್ಕೆ ದೇವರು ಏನನ್ನುತ್ತಾ ಇದ್ದಾನೆಂದರೆ, ಆ ಗಿಡ ಕೈಯಾದಂಥ ಕೊಡುವಂಥ ಒಂದು ಗಿಡವನ್ನು ನೀವು ಇನ್ನೊಂದು ಫಲ ಕೊಡುವಂಥ ಗಿಡವು ತಂದು ಹಚ್ಚಿ, ಅದಕ್ಕೆ ಯೂಟ್ಯೂಬ್ನಲ್ಲಿ ನೋಡುತ್ತೇವಲ್ಲ ಪ್ರಿಯರೇ, ಒಂದು ಗಿಡ ತಂದು ಇನ್ನೊಂದು ಗಿಡಕ್ಕೆ ಹಚ್ಚಿ ಸುಟ್ಟುತ್ತೇವೆ. ಆಗೇನು ಮಾಡ್ತದೆ, ಇದು ಒಳ್ಳೆ ಕಾಯನ್ನು ಕೊಡುತ್ತದೆ, ಒಳ್ಳೆ ಕಾಯನ್ನು ಕೊಡುತ್ತದೆ, ಅದು ಒಳ್ಳೆ ಫಲವನ್ನು ಕೊಡುತ್ತದೆ. ಹಾಗೆ ನಮ್ಮ ಜೀವಿತವು ಇದ್ದ ಹಾಗೆ ಹಾಗಲಕಾಯಿ ಆಗಿರಬಾರ್ದು, ಕೈಯಾದಂಥ ಜೀವಿತವು ಇರಬಾರ್ದು. ದೇವರು ಅದೇ ಹೇಳುತ್ತಾ ಇದ್ದಾನೆ, ಏನೋ ಹಿಂದಿ ಸ್ಥಿತಿನ ಕಾಲ ಹೋಯಿತು, ಕೈಯಾದಂಥ ಸ್ಥಿತಿ ಹೋಯಿತು. ಈಗಾದರೂ ನಾನು ಕೊಡುವಂಥ ರುಚಿಯಾದಂಥ ಜೀವ ವೃಕ್ಷದಿಂದ ನೀನು ರುಚಿಯಾಗಿ ಬೆಳಿ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. 5ನೇ ಅಧ್ಯಾಯ ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ 19ನೇ ವಚನ ಓದೋಣ ಪ್ರಿಯರೇ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹಾಗೆ ಪಾಪಿಗಳಾಗಿದ್ದರು, ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ನೋಡ್ರಿ ಪ್ರಿಯರೇ, ದೇವರ ಅದಕ್ಕೆ ಮನುಷ್ಯನು, ಈಗ ನೋಡ್ರಿ ಪ್ರಿಯರೇ, ಒಂದು ನಾವು ಯೋಚಿಸುವಂಥ ಮಾತು ಏನೆಂದರೆ, ದೇವರು ಕನ್ನಿಕೆ ಗರ್ಭದಿಂದ ಪವಿತ್ರಾತ್ಮ ಪ್ರೇರಿತಳಾಗಿ ಗರ್ಭಿಣಿಯಾದಳು. ಮನುಷ್ಯನು ತಾನೇ ಒಂದು ಹುಟ್ಟಿ ಬಂದಿಲ್ಲ ದೇವರು. ಎದಕ್ಕಂದರೆ ನಾವು ಆದಾಮನ ಸಂತಾನದಿಂದ ಪಾಪದಿಂದ ಬಂದವರೇ. ಆದರೆ ದೇವರು ಅವಾಗಿನ ಕಾಲದಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕುವಾಗ ರೋಮನ್ಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದರು ಪ್ರಿಯರೇ. ಅನೇಕ ಸ್ಥಳದಲ್ಲಿ ದೇವರು ಪಾಪ ಮಾಡಿದರ, ದೇವರು ಎಲ್ಲಾದರೂ ಹೀನವಾಗಿ ಮಾತನಾಡಿದರ, ಎಲ್ಲ ಪರೀಕ್ಷೆ ಮಾಡಿದರು. ಅಲ್ಲಿ ಬಂದು ಯೇಸು ಸ್ವಾಮಿ, ನಿನ್ನ ಹತ್ರ ಯಾವ ಪಾಪವಿಲ್ಲ, ಸುಮ್ಮನೆ ಎದಕ್ಕೆ ನಿನಗೆ ಶಿಕ್ಷೆ ಎಂಬುದಾಗಿ ಎಲ್ಲರೂ ಹೇಳುತ್ತಾ ಇದ್ದಾರೆ ಎಂಬುದಾಗಿ ರೋಮನ್ಸ್ ಅವರು ಕೇಳುತ್ತಾ ಇದ್ದಾರೆ. ಗೋರ್ಮೆಂಟ್ ಅವಾಗಲೂ ಕೂಡ ಗೋರ್ಮೆಂಟ್ ಇತ್ತು, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರು. ಆತನು ಏನು ಮಾಡಿದನು, ಆತನು ಪಾಪ ಮಾಡಿದನ ಇಲ್ಲ, ಆತನು ಹೇಗೆ ಜೀವಿಸಿದನು, ಎಲ್ಲ ಮಾಡಿದರು. ಆದರೂ ಆತನಲ್ಲಿ ಒಂದು ಪಾಪವು ಕಾಣಲಿಲ್ಲ ಪ್ರಿಯರೇ, ಒಂದು ಏನು ಕೂಡ ಕಾಣಲಿಲ್ಲ. ಆತನು ನೀತಿವಂತ ನಂಬಿದಾಗಿ ಎಣಿಸಲ್ಪಟ್ಟನು. ಅದಕ್ಕೆ ಅಲ್ಲಿರುವಂಥ ವ್ಯಕ್ತಿಗಳು ಗಲ್ಲಿಗೆ ಹಾಕಬಾರದು ಎಂಬುದಾಗಿ ಹೇಳಿದರು. ಆದರೆ ದೇವರು ಏನು ಹೇಳುತ್ತಾನೆಂದರೆ, ಅಲ್ಲಿ ನಾನು ಶಿಲುಬೆಗೆ ಹಾಕಲ್ಪಡುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ರಕ್ತವು ಸುರಿಸುವುದಕ್ಕೆ ಈ ಲೋಕಕ್ಕೆ ಬಂದನು. ಆತನು ನಮಗಾಗಿ ಪ್ರಾಣವು ಕೊಟ್ಟು ನಮ್ಮ ಪಾಪಗಳಿಗೆ ಆತನು ತೊಳೆಯಲ್ಪಟ್ಟು ನಮ್ಮನ್ನು ಮೋಕ್ಷ ಸ್ಥಾನಕ್ಕೆ ತರುವುದಕ್ಕೆ ಆತನು ಶಿಲುಬೆ ಮೇಲೆ ಪ್ರಾಣ ಬಿಟ್ಟನು ಪ್ರಿಯರೇ. ಹಲ್ಲೆಲೂಯಾ. ಕೆಲವು ವಿಷಯಗಳು ಹೇಳ್ತೇನೆ ಪ್ರಿಯರೇ. ಗ್ರಾಫಿಂಗ್ ಮೇಕ್ಸ್ ಟ್ರೀ ಅಂದರೆ ಒಂದೊಂದು ಈಜೋಡಾಗಿ ಒಂದು ವೃಕ್ಷವಾಗಿ ಒಂದು ವೃಕ್ಷವು ತಂದು ಇನ್ನೊಂದು ವೃಕ್ಷವು ಜೋಡಿಸುವುದು ದೇವರೊಂದಿಗೆ ಹಾಗೆ ನಾವು ಅನ್ಯೋನ್ಯತೆಯಾಗಿರಬೇಕು ಎಂಬುದಾಗಿ ಹೇಳುತ್ತದೆ ಪ್ರಿಯರೇ.
ಪ್ರಸಂಗಿ 7ನೇ ಅಧ್ಯಾಯ 29ನೇ ವಚನ. ದೇವರು ಮನುಷ್ಯರನ್ನು ಸತ್ಯವಂತರಾಗಿ ಸೃಷ್ಟಿಸಿದನು. ಅವರಾದರೂ ಬಹು ವ್ಯಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಮತ್ತೆ ಮುಂದಮ್ಮ. ಇದನ್ನು ಮಾತ್ರ ನೋಡ್ರಿ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದೆನು, ಅವರಾದರೂ ಬಹು ವ್ಯಕ್ತಿಗಳಾಗಿ ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ನಾನು ಕಂಡೆನು ಅವರ ಹತ್ರ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಮನುಷ್ಯರು ನನ್ನ ಕೆಲಸ ಮಾಡುತ್ತಾರೆ ಎಂಬುದಾಗಿ ಆತನು ತಿಳಿದುಕೊಂಡು ಸೃಷ್ಟಿಸಿದರೆ ಮನುಷ್ಯರು ಮಾತ್ರ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ದೇವರಿಗೆ ಮಾತನ್ನು ಮೀರುತ್ತಾ ಇದ್ದಾರೆ, ಬರಿದಾಗ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾನೆ, ದೇವರ ಮಾತಿಗೆ ವಿಧೇಯರಾಗಿರಿ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ತಂದೆ ತಾಯಿಗಳಿಗೆ ಸನ್ಮಾನಿಸಿರಿ, ಅವರಿಗೆ ವಿಧೇಯರಾಗಿರಿ, ಅವರ ಮಾತುಗಳನ್ನು ಕೇಳಿರಿ. ಅನೇಕ ಜನಗಳು ಈಗ ಮೋಸ ಬಹಳ ಮಾಡ್ತಾ ಇದ್ದಾರೆ ಪ್ರಿಯರೇ. ಸುಳ್ಳ ಸಾಕ್ಷಿಗಳು, ಸುಳ್ಳ ಅಪರಾಧಿಗಳು, ಮೋಸಗಳು. ಜನರ ಹತ್ರ ದೇವರ ಒಂದು ನಂಬಿಕೆ ಇಲ್ಲ, ದೇವರ ಪ್ರೀತಿ ಜನರ ಹತ್ರ ಇಲ್ಲ. ಜ್ಞಾನೋಕ್ತಿ 11ನೇ ಅಧ್ಯಾಯ 13ನೇ ವಚನ ಓದೋಣ. ದೇವರು ಜ್ಞಾನೋಕ್ತಿ ಅದೇ 20-27ರಲ್ಲಿ ಹೇಳುತ್ತದೆ, ಓದಬೇಡ್ರಿ, 11-13 ಓದ್ರಿ. ಮನುಷ್ಯರ ಆತ್ಮವು ಅಂತರಾಂಗದಲ್ಲಿ ಶೋಧಿಸುತ್ತದೆ ಅಂತ ಪ್ರಿಯರೇ. ಇದು ನೀನು ತಪ್ಪು ಮಾಡುತ್ತಾ ಇದೆ ಎಂಬುದಾಗಿ ಅಂತರಾತ್ಮದಲ್ಲಿ ಶೋಧಿಸುತ್ತದೆ ದೇವರ ಆತ್ಮನು. ಜ್ಞಾನೋಕ್ತಿ 11ನೇ ಅಧ್ಯಾಯ 13ನೇ ವಚನ. ಚಾಡಿಕೋರನು ನೋಡ್ರಿ ಪ್ರಿಯರೇ, ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ನೀವು ನೋಡ್ರಿ ಪ್ರಿಯರೇ, ಒಬ್ಬ ವ್ಯಕ್ತಿಗೆ ಹೋಗಿ ನೀವು ಒಂದು ಮಾತು ಹೇಳಿದಿರಿ, ಚೆನ್ನಾಗಿ ಕೇಳಿಸ್ಕೊಳ್ರಿ, ನೀನು ಹೇಳ್ಬೇಡಪ್ಪ ಅವರಿಗೆ, ನಾನು ಈ ವಿಷಯ ಹೇಳ್ತೇನೆ ಎಂಬುದಾಗಿ ಹೇಳಿದಿರಿ. ಅವನು ಹೋಗಿ ಇನ್ನೊಬ್ಬನಿಗೆ ಹೇಳ್ತಾನೆ, ನಾನು ಕೂಡ ಅವನು ಹೀಗೆ ಹೇಳಿದ್ದಾನೆ. ಅಷ್ಟೊತ್ತಿಗೆಲ್ಲ ಊರೆಲ್ಲ ತಿರುಗಾಡಿ ಬಂದಿರ್ತದೆ ವಿಷಯ. ದೇವರು ಅದೇ ಹೇಳುತ್ತಾ ಇದ್ದಾರೆ, ತೆಲುಗಿನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ತೆಲುಗು ತೆಗಿರಪ್ಪ, ತೆಲುಗು ಒಬ್ಬರು ಯಾರೇ ತೆಗಿರಿ, ಇನ್ನೊಂದು ಸತಿ ಓದಮ್ಮ, ಕನ್ನಡ ಒಳಗೆ ಓದು. ಜ್ಞಾನೋಕ್ತಿ 11-13. ಚಾಡಿಕೋರನು ಗುಟ್ಟು ಅಂದರೆ ರಹಸ್ಯಗಳು ಬಯಲುಪಡಿಸುತ್ತಾನಂತ. ಅದಕ್ಕೆ ದೇವರು ಅವನನ್ನು ನಂಬಲ್ಲಂತ. ನಂಬಿಗಸ್ತನ ಸಂಗತಿಯನ್ನೇ ದೇವರು ಗುಪ್ತ ಮಾಡುತ್ತಾನಂತ. ನಂಬಿಗಸ್ತನ ಮಾತೇ ದೇವರು ಕೇಳುತ್ತಾನಂತ. ಹಲ್ಲೆಲೂಯಾ. ಮನುಷ್ಯನ ಒಳಗಿರುವ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದಿಲ್ಲ. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮಕ್ಕೆ ಹೊರತು ಮತ್ತಾರಿಗೆ ಗೊತ್ತಾಗೋದಿಲ್ಲ. ನೋಡ್ರಿ ಪ್ರಿಯರೇ, ನಮಗೆ ಗೊತ್ತಿರುವಂಥ ವಿಷಯಗಳು, ಕೆಟ್ಟವಾದಂಥ ವಿಷಯಗಳು, ನಮ್ಮ ಇಚ್ಛೆ ತೆಗೆದುಕೊಂಡು ನಾವು ಮುಂದಕ್ಕೆ ಹೋಗುತ್ತೇವೆ. ಆದರೆ ದೇವರ ವಿಷಯವಾದಂಥ ದೇವರ ಆಲೋಚನೆಗಳು ದೇವರ ಮಾತ್ರಗೆ ಗೊತ್ತು. ನಾವು ಕೆಲವು ಸಮಯದಲ್ಲಿ ಅಂದಿಕೊಳ್ಳಬೇಕು, ಅವನು ನನ್ನ ಅಂದಿದ್ದಾನಲ್ಲ, ದೇವರು ನೋಡಿದ್ದಾನೆ ಯೇಸು ಸ್ವಾಮಿ, ಆತನು ಎಲ್ಲವನ್ನು ನೋಡುತ್ತಾನೆ. ಅದಕ್ಕೆ ದೇವರು ಹೇಳುತ್ತಾನೆ, ಸುಳ್ಳ ಪ್ರವಾದಿಗಳು, ಸುಳ್ಳ ಪ್ರಾರ್ಥನೆ ಮಾಡುವಂಥವರನ್ನು ನಂಬಬೇಡ್ರಿ, ನಿಮ್ಮ ಸಭೆಯಲ್ಲಿ ನಂಬಬೇಡ್ರಿ, ನಟನ ಮಾಡುವಂಥವರು ನಂಬಬೇಡ್ರಿ. ಕೆಲವರು ಜನರು ಒಬ್ಬ ಸೇವಕನು ಹೇಳುತ್ತಾ ಇದ್ದಾನೆ, ಅತ್ತೆ ಸೊಸೆ ಇದ್ದಾರೆ, ನನಗೆ ದೇವರು ಪ್ರೇರೇಪಣೆ ಮಾಡಿದ್ದಾನೆ, ನಿಮಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಅವರು ನಿಮ್ಮ ರಿಲೇಷನ್ ಆಗಿದ್ದಾರೆ, ನಿಮ್ಮ ಅತ್ತಿನೇ, ಯಾರು ಅವರು ಗಂಡನ ತಂಗಿ ಅಂದರೆ ಅತ್ತೆ ಆತಾರಲ್ಲ, ಅತ್ತೆಯವರೇ ಮಾಡಿಸಿದ್ದಾರ ಎಂಬುದಾಗಿ ಅವರವರಿಗೆ ಜಗಳ. ಅವರು ಮುಂದೆ ಹೋಗುವಾಗ ಅವ್ರು ನೋಡಿ, ನೀನು ಮಾಟ ಮಂತ್ರ ಮಾಡಿಸಿದ್ಯಲ್ಲ ನನ್ನ ಮೇಲೆ, ನೀನು ಮಾತನಾಡಬೇಡ. ಇಂಥ ಸುಳ್ಳು ಪ್ರವಾದಿಗಳು ಬರುತ್ತಾರೆ. ನನಗೆ ದೇವರು ಹೇಳಿದ್ದಾನೆ, ನನಗೆ ಯೇಸು ಸ್ವಾಮಿ ಹೇಳಿದ್ದಾನೆ,
ನನಗೆ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ ಅಂತ ಸುಳ್ಳ ಪ್ರವಾದಿಗಳು ಬರುತ್ತಾರೆ. ಅದಕ್ಕೆ ಆ ಸುಳ್ಳ ಪ್ರವಾದಿಗಳನ್ನು ನಂಬಬೇಡ್ರಿ. ಕೇಳಿಸ್ಕೋರಿ, ದೇವರ ವಾಕ್ಯವು ಚೆನ್ನಾಗಿ ಕೇಳಿಸ್ಕೋಬೇಕು. ಒಂದು 2 ನಿಮಿಷ ವಿಡಿಯೋ ಇದೆ ಪ್ರಿಯರೇ, ತೆಲುಗು ಒಳಗೆ 2 ನಿಮಿಷ. ಸುಳ್ಳ ಪ್ರವಾದಿ ಹೇಗೆ ಹೇಳುತ್ತಾನೆ ಒಬ್ಬ వ్యక్తిಯನ್ನು ನೋಡ್ರಿ, తెలుగు ಒಳಗೆ అర్థ అవుతుంది. ఓ సిస్టర్ లీజీ, నాకు బాగా చెమట పట్టేస్తున్నాయి, క్షమించండి. ఇప్పుడే నేను కొండపై నుండి కిందకి దిగొచ్చాను. ఏప్రిల్ 17 తెల్లవారు 2:30 గంటలకు వినండి. నేను ఆత్మవశుడినై 5 అమ్మాయి. ಅಂದರೆ ನಾನು ದೇವರು ನನಗೆ ಹೇಳಿದ್ದಾನೆ, ಬೆಟ್ಟದ ಮೇಲೆ ಹೋಗಿದ್ದೇನೆ, 5 ಮಂದಿ ಕನ್ನಿಕರು ನನಗೆ ಕಂಡರು, ಅವರು ನೀನು ಲಿಲಿ ಆಗಿದ್ದಿ ಎಂಬುದಾಗಿ ಇವನು ಹೇಳುತ್ತಾ ಇದ್ದಾನೆ. ನೋಡ್ರಿ ಪ್ರೇರ, ಹಾಗೆ చూశాను. 3 కొయ్యర్ల వారు కానుకలు పట్టేవారు. దేవా ఇదేంటి అని అడిగాను నేను. దేవుడు ఏమన్నాడంటే, ఈ 5గురిలో ఒక అమ్మాయి నీ భార్య అవుతుంది. ದೇವರು ಹೇಳಿದ್ದಾನಂತೆ, ಈ 5 ಜನ ಈ ಮಕ್ಕಳಲ್ಲಿ, ಹೆಣ್ಮಕ್ಕಳಲ್ಲಿ ಒಬ್ಬಕ್ಕೆ ನಿನ್ನ ಹೆಂಡತಿ ಎಂಬುದಾಗಿ ದೇವರು ಹೇಳಿದ್ದಾನಂತ ಇವನಿಗೆ. నేను అన్నాను, దేవా మరి ఇప్పుడు నేను ఏం చెయ్యాలి? దేవుడు అన్నారు, కుమారుడా నువ్వు కొండపైకి వెళ్లి 14 రోజులు ప్రార్థించు. ನೋಡ್ರಿ, ಅಕ್ಕಿ ಬೇಕಂತಂದು ದೇವರು 14 ದಿವಸ ಉಪವಾಸ ಪ್ರಾರ್ಥನೆ ಮಾಡಂದೇನಂತ. ಇನ್ನು ಹೆಣ್ಮಗಳು ಬೇಕಂತಂದ್ರೆ 14 ದಿನ ಉಪವಾಸ ಪ್ರಾರ್ಥನೆ ಮಾಡು ಅಂತ ಅಂದಿದ್ದಾರಂತ ದೇವರು. సిస్టర్ లీజీ, మీరు నమ్మరు కానీ వెంటనే నా వస్తువులు సర్దుకొని నేను కొండపైకి వెళ్లిపోయాను. నేను ఉపవాసం ఉండి ప్రార్థిస్తూ, ప్రభువా నాకు భార్యగా ఉండబోయే అమ్మాయిని నాకు చూపించుము అని అడిగినప్పుడు 14వ రోజున, ఇదిగో నీకు భార్యగా ఉండబోయే అమ్మాయిని నేను చూపించబోతున్నాను అని ఒక ఉరుము వంటి దేవుడి స్వరాన్ని నేను విన్నాను. ఎలాంటి స్వరం అంట? నేను చూస్తూ ఉండగా నీవు పెండ్లి గౌను వేసుకొని ನೋಡ್ರಿ, ಈಕಿ ವೈಟ್ ಕಲರ್ ಗೌನ್ ಹಾಕೊಂಡು ಪರಲೋಕದಿಂದ ಇಳಿದು ಬರುವಂತ ಒಂದು ಕಂಡಿದ್ದಾನಂತ. ಇವನು ಎಷ್ಟು ಸುಳ್ಳು ಹೇಳುತ್ತಾ ಇದ್ದಾನೆ. లోకములోని కిందకి దిగి రావటం నేను చూశాను. నేను దేవుని అడిగాను, ఇది ఏంటి ప్రభువా అంటే, ఆమె నీ భార్య అని దేవుడు చెప్పారు. దేవా, నాకు సిస్టర్ లీజీ గత కొంతకాలంగా నాకు తెలుసు. దేవుడు అన్నారు, వెళ్ళు ఆమెతో చెప్పు, నేను ఆమెను నీకు భార్యగా చేయబోతున్నానని నేను చెప్పానని ఆమెతో చెప్పు అని చెప్పారు. అందుకే కొండ దిగి పరిగెత్తుకుంటూ వచ్చి, నీవే నా భార్యవని దేవుడు చెప్పారని నీకు చెప్పడానికి వచ్చాను. కాదు వీడికి చెప్పాడట దేవుడు. కాదు అంటున్నాను కదా. దేవుడు అవును అంటే ఎవరు కాదని. నేనేನು ಹೇಳ್ತಾ ಇದ್ದೇನೆಂದರೆ, ನಾನು ಬೆಟ್ಟ ಇಳಿದು 14 ದಿನ ಉಪವಾಸ ಪ್ರಾರ್ಥನೆ ಮಾಡಿ 14 ದಿನ ಉಪವಾಸ ಪ್ರಾರ್ಥನೆ ಮಾಡಿ ತೆಳಗಡೆ ಇಳಿದು ಬಂದು ನಿನ್ನ ಹತ್ರ ಬಂದಿದ್ದೇನೆ ಲಿಲ್ಲಿ, ನೀನೇ ನನ್ನ ಹೆಂಡತಿ ಎಂಬುದಾಗಿ ಹೇಳ್ತಾ ಇದ್ದ ದೊಡ್ಡ ಪ್ರವಾದಿ ಇವನು. ನೋಡ್ರಿ, నిజమే, ఎవరు కాదు అని అనలేరు. సిస్టర్ లీజీ, మీరెందుకు ఏడుస్తున్నారు? నా గురించి మీకు చెప్పాలి. ఓ సిస్టర్ లీజీ, మీ గురించి దేవుడికి తెలుసు. ఇంకా తెలుసుకోవడానికి నేను ఎవరిని చెప్పండి? నాకు 10 ఏళ్ల వయసులోనే నా తల్లిదండ్రులు పోయారు. అయ్యో, అంతేనా? నేను ఇంకా నిన్ను ప్రేమిస్తున్నానండి. అని గర్భవతిని అయ్యాను. 18 అబార్షన్లు కూడా జరిగాయి. అయినప్పటికీ మీరు నన్ను వివాహం చేసుకుంటానన్నారు కాబట్టి నేను సిద్ధమే. నాకు ఏమాత్రం అభ్యంతరం లేదు. ಅಲ್ಲಿಂದ ಪರಾರಿ ಆಗಿಬಿಡ್ತಾನೆ ಅವನು. ಆಕೆ 11 ವರ್ಷನಲ್ಲೇ ಗರ್ಭಿಣಿ ಆಗಿದ್ದಾಳಂತ, 17 ಅಬಾರ್ಷನ್ ಆಗ್ಯಾವಂತ. ಆಕೆಗೆ ಈಗ ಮದುವೆ ಮಾಡ್ಕೊತಂದ್ರೆ ಅವನು 1 ಸೆಕೆಂಡ್ ಇದ್ರು ನೋಡ್ರಿ, 1 ಸೆಕೆಂಡಲ್ಲಿ ಪರಾರಾಗ್ಬಿಡ್ತಾನೆ. ಸುಳ್ಳ ಪ್ರವಾದಿಗಳು, ಸುಳ್ಳ ಪ್ರಾರ್ಥನೆ ಮಾಡುವವರು, ಸುಳ್ಳ ಪ್ರವಾದಿಗಳು. ಮಾಡ್ಕೋಬೇಕಲ್ಲ ಅವನಿಗೆ. ಆಕೆಗೆ 2 ಕಿಡ್ನಿ ಇಲ್ಲ, ಹೋಗಿಬಿಟ್ಟವ. ಅವ್ರ ಮಮ್ಮಿಗೆ ಹೇಳಿದ್ರೆ, ದೇವರು ನನಗೆ ಬಂದು ಹೇಳ್ಬೇಕಲ್ಲಪ್ಪ, ಅವಾಗ ಕೊಡ್ತೀನಿ ಎಂಬುದಾಗಿ ಮಾತನಾಡಿದಾರಂತ. ಹಾಗೆ ಸುಳ್ಳು ಪ್ರವಾದಿಗಳು ನಿಮ್ಮ ಮಧ್ಯದಲ್ಲಿ ಬರುತ್ತಾರೆ. ಓದಮ್ಮ, ಯೆರೆಮೀಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. 14:14. ಜೆರೆಮಿಯಾ ಚಾಪ್ಟರ್ 14 ವರ್ಸ್ 14. ದೇವರು ಏನು ಹೇಳ್ತಾನೆ ನೋಡ್ರಿ ಪ್ರೇರಣೆ. ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾ ನಾನು ಅವರನ್ನು ಕಳಿಸಲಿಲ್ಲ. ಇಲ್ಲಿ ಹೇಳುತ್ತಾ ಇದ್ದಾನೆ ಪ್ರೇರೆ, ದೇವರ ವಾಕ್ಯದಲ್ಲಿ ಇದು
ನಾನು ಸುಳ್ಳ ಪ್ರವಾದಿಗಳನ್ನು ಕಳಿಸಲಿಲ್ಲ. ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ ಅವರಿಗೆ. ಹಾಂ ಮಾಯತಂತ್ರವನ್ನು ಸಾಯ್ ಕಂಪ್ಲೀಸ್ ಅಂದರೆ ಅವರು ಇಚ್ಛೆ, ನಿಮ್ಮ ಮೈಂಡನ್ನು ಚೇಂಜ್ ಮಾಡಿ ಅವರು ನಿಮ್ಮನ್ನು ಮೋಸಪಡಿಸುತ್ತಾರೆ. ಪವಿತ್ರಾತ್ಮ ನಂಬಬೇಡ್ರಿ, ತಂದೆ ಕುಮಾರ ಪರಿಶುದ್ಧಾತ್ಮರು ಒಂದೇ ಅಲ್ಲ. ದೇವರು ಹೇಳುತ್ತಾ ಇದ್ದಾರೆ, ನಾನೇ ನಿಜವಾದ ದೇವರು, ತಂದೆ ಕುಮಾರ ಪರಿಶುದ್ಧಾತ್ಮನು ನಾನೇ ಆಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆಯಲ್ಲ. ಕೆಲವರು ಜನರು ದೆವ್ವಗಳಿಗೆ ನಂಬುವುದಿಲ್ಲ, ಅನ್ಯ ಭಾಷೆ ನಂಬುವುದಿಲ್ಲ. ಸುಳ್ಳ ಪ್ರವಾದಿಗಳು ಹೀಗೆ ಮಾತನಾಡುತ್ತಾರೆ, ಅವ್ರಿಗೆ ಕೆಲಸ ಇಲ್ಲ, ದೇವರ ಪ್ರಾರ್ಥನೆ ಇಲ್ಲ, ವಾಕ್ಯವಿಲ್ಲ, ಅವ್ರ ಹತ್ರ ಏನೂ ಇಲ್ಲ. ಓನ್ಲಿ ದೇವರ ವಾಕ್ಯವನ್ನು ಹಿಡಿಯುತ್ತಾರೆ, ನಮ್ಮನ್ನು ಮಂಕು ಮಾಡಿಸುವುದಕ್ಕೂ ಬರುತ್ತಾರೆ ಅವರು ನಮ್ಮ ಮಧ್ಯದಲ್ಲಿ. ಅದಕ್ಕೆ ದೇವರು ಬಹು ಜಾಗ್ರತೆ ಆಗಿರ್ರಿ. ಕೆಲವರು ನಿನ್ನ ಮಗಳು ದೇವರು ನನಗೆ ತೋರಿಸಿದ್ದಾನೆ ಎಂಬುದಾಗಿ ಬರುತ್ತಾರೆ, ದೇವರು ನಿನ್ನನ್ನು ನನಗೆ ತೋರಿಸಿದ್ದಾನೆ ಎಂಬುದಾಗಿ ಬರುತ್ತಾರೆ, ಮಾಟ ಮಂತ್ರ ನಿನಗೆ ಮಾಡಿಸಿದ್ದಾರೆ, ಇಷ್ಟು ರೊಕ್ಕ ಕೊಡು ಎಂಬುದಾಗಿ ಬರುತ್ತಾರೆ. ಅಂಥವರನ್ನು ನೀವು ನಂಬಬೇಡ್ರಿ. ದೇವರು ಹೇಳುತ್ತಾ ಇದ್ದಾನೆ, ಅಂಥವರನ್ನು ನಾನು ಕಳಿಸಲಿಲ್ಲ ನಿಮ್ಮ ಮಧ್ಯದಲ್ಲಿ. ಸುಳ್ಳ ಪ್ರವಾದಿಗಳು, ವಂಚನೆ ಮಾಡುವಂಥವರು, ದೇವರ ವಾಕ್ಯಕ್ಕೆ ವಿರೋಧವಾದಂಥವರು, ಅವರ ಅಂತ್ಯಕಾಲದಲ್ಲಿ ಲೆಕ್ಕವನ್ನು ಒಪ್ಪಿಸಬೇಕಾಗುತ್ತದೆ. ನೋಡ್ರಿ, ಇವನ್ ನೋಡ್ರಿ, ಆಕೆಗೆ ಕಿಡ್ನಿ ಎಲ್ಲ ಫೇಲ್ ಆಗಿವಂದ್ರೆ 1 ನಿಮಿಷ ಇಲ್ಲ ಅಲ್ಲಿ ಓಡುವುದನ್ನು, 1 ನಿಮಿಷ ನಿಂತಿಲ್ಲ. ಅಷ್ಟು ಉಪವಾಸನ ಅಂತ 14 ದಿನ ಉಪವಾಸ, ಅಕ್ಕಿನೇ ಪರಲೋಕದಿಂದ ಇಳಿದು ಬಂದಾಳಂತ ದೇವರು ಹೇಳೇನಂತ, ಇವೆಲ್ಲ ಕಲ್ಪನೆ ಕಥೆಗಳು. ಯಾರ ಮುಂದೆ ಹೇಳುತ್ತಾ ಇದ್ದಾರೆ? ನಿಜವಾದಂಥ ದೇವರ ವಾಕ್ಯ ಗೊತ್ತಿದ್ದವನು, ದೇವರೊಂದಿಗೆ ನೇರವಾಗಿ ಮಾತನಾಡುವಂಥವನಿಗೆ ಇಂಥವೆಲ್ಲ ಗೊತ್ತಾಗುವುದು. ಹಾಲೆಲೂಯಾ. ಅದಕ್ಕೆ ನೀವು ಇಹಾಲೋಕದ ಒಂದು ಸೈತಾನನಿದ್ದಾನೆ, ನಿಮ್ಮನ್ನು ವಂಚನೆ ಪಡಿಸುತ್ತಾನೆ. ಜಾಗ್ರತೆಯಾಗಿರ್ರಿ, ಪ್ರಾರ್ಥನೆ ಮಾಡಿರಿ, ವಿಶ್ವಾಸದಲ್ಲಿ ದೃಢವಾಗಿರ್ರಿ. 1 ಯೋಹಾನ 4ನೇ ಅಧ್ಯಾಯ 1ನೇ ವಚನ. ಫಸ್ಟ್ ಜಾನ್ 4:1. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ, ಆಯಾ ನುಡಿಗಳನ್ನು ದೇವರಿಂದ ಪ್ರೇರೇಪಿತವಾದವುಗಳ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ಹೊಸ ಒಡಂಬಡಿಕೆಯಲ್ಲೇ ಕೆಲವರು ಸುಳ್ಳ ಪ್ರವಾದಿಗಳು ನಿಮ್ಮ ಮಧ್ಯದಲ್ಲಿ ಬರುತ್ತಾರೆ. ಅವರು ನಿಮ್ಮ ಬಾಯಿನಿಂದ ನುಡಿತಾರಂತ, ಇಂಥದ್ದು ಮಾಡಬಾರ್ದು ಎಂಬುದಾಗಿ. ಅಂಥ ಬಾಯಿ ಬರುವಂಥ ಒಂದು ಮಾತುಗಳು ನೀವು ನಂಬಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರು ಹೇಳುತ್ತಾ ಇದ್ದಾನೆ, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ಅನ್ಯ ಭಾಷೆ ಮಾತನಾಡಬೇಡ್ರಿ, ಇದೇನಾ? ದೇವರ ಸ್ವಸ್ಥತೆಗಳು ಇದೇನಾ? ಇದಾವೆ, ಯಾಕಿಲ್ಲ? ದೇವರ ಹಳೆ ಒಡಂಬಡಿಕೆ ಹೇಗೆ ಬರೆದಿದ್ದಾನೆ, ಹೊಸ ಒಡಂಬಡಿಕೆ ಕೂಡ ಹಾಗೆ ಬರೆದಿದ್ದಾನೆ. ಸತ್ಯವೇದ ಗ್ರಂಥ ಅದು, ಯಾರು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಬರೆಯಲ್ಪಟ್ಟಿರುವಾಗ, ಒಂದು ಸತಿ ಬರೆಯುವಾಗ ಅದು ಯಾರ ಕೈಲೇ ಕೆಡಿಸಲಿಕ್ಕೆ ಆಗುವುದಿಲ್ಲ. ಕೇಳಿಸ್ಕೋಬೇಡ್ರಿ, ಬೇರೆಯವ್ರದ್ದು ಮಾತೇ ಬೇಡ ನಮಗೆ. ದೇವರಿಗೆ ಪ್ರಾರ್ಥನೆ ಮಾಡೋಣ, 24 ತಾಸಿನಲ್ಲಿ 12 ತಾಸು ಪ್ರಾರ್ಥಿಸೋಣ. ಬೇಡವಾ ಪ್ರಾರ್ಥಿಸೋದು? ಎಷ್ಟು ಪ್ರಾರ್ಥಿಸಿದರೆ ಅಷ್ಟು ಜಯ. ನಮ್ಮ ಪ್ರಾರ್ಥನೆಗೆ ಉತ್ತರ ಪಟ್ಟನಿಜ ಬರುತ್ತದೆ. ಪ್ರಿಯರೇ, ದೇವರ ವಾಕ್ಯ ಓದೋಣ. ಆದಷ್ಟು 1 ವಚನ 2 ವಚನ ನಿಮಗೆ ಆದಷ್ಟು ಓದೋಣ. ನಂಬಿಗಸ್ತರಾಗಿರ್ರಿ, ವಾಕ್ಯವನ್ನು ತಿಳಿದುಕೊಳ್ಳ್ರಿ, ಇತರರ ಮಾತು ಕೇಳಬೇಡ್ರಿ. ದೇವರ ಸೇವಕರು ಸಭೆಗೆ ದೇವರ ಸೇವಕರಿಗೆ ವಿಧೇಯರಾಗಿರಿ.